ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಶೇಷೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರಂ ಮೀಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತಂ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಸದ್ಗುರುಚರಣಾರವಿಂದಾಭ್ಯೋ ನಮಃ. ಓಂ ಗಣಾನಾನ್ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ. ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಷ್ಟನ್ವನ್ನೋತಿಭಿಃ ಸೇದಸಾದನಂ. ಶ್ರೀಮಹಾಗಣಾಧಿಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜನೇ ಏವತೆ ಧೀನಾಮ ವಿತ್ರವತೆ ವಾಗ್ದೇವ್ಯೈ ನಮಃ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರಧಾಯಿನೆ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ವೇದ ವೇದಾಂತ ವೇದ್ಯಾಯ ಮೇಘ ಶ್ಯಾಮಲ ಮೂರ್ತೆಯೇ ಹಂಸಾಂ ಮೋಹನ ರೂಪಾಯ ಪುಣ್ಯಶ್ಲೋಕಾಯ ಮಂಗಳಂ. ಇಷ್ಟ ದೇವತಾ ಕುಲದೇವತಾ ಭೂನೀಲಾ ಸಮೇತ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವತಾ ಚರಣಾರವಿಂದಾಭ್ಯೋ ನಮಃ. ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಹಾಗೂ ಜಗದ್ಗುರುಗಳಾಗಿರ್ತಕ್ಕಂತಹ ಶ್ರೀ 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 ವಿಧುಶೇಖರ ಭಾರತಿ ಮಹಾಸ್ವಾಮಿಗಳ ಚರಣಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನ ಅರ್ಪಣೆ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡೋಣ. ಸಭೆಗೆ ನಮಸ್ಕಾರ. ಹೋದ ಒಂದು ಭಾಗದಲ್ಲಿ ನಾವು ಲಾಸ್ಯಪ್ರಿಯ ಅನ್ನುವಂತಹ ನಾಮವನ್ನು ಹೇಳಿ ಜಗನ್ಮಾತೆ ಆ ಲಾಸ್ಯವನ್ನು ತುಂಬಾ ಇಷ್ಟಪಡ್ತಾಳೆ ಅನ್ನೋ ಮಾತನ್ನು ಹೇಳ್ತಾ ನಿಲ್ಸಿದ್ವಿ. ಇವತ್ತಿನ ನಾಮ ಲಯಕರಿ. ಇಲ್ಲಿ ಲಯ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕು. ಲಯ ಅಂತ ತಕ್ಷಣ ನಾವು ಎಲ್ಲವನ್ನು ಕೂಡ ಕೊಂದಾಕ್ಬಿಡೋದು, ತೆಗೆದಾಕ್ಬಿಡೋದು, ನಾಶನ ಮಾಡ್ಬಿಡೋದು ಅಂತ. ಆದ್ರೆ ಈ ಲಯ ಅನ್ನೋದಕ್ಕೆ ಅತ್ಯಂತ ಅದ್ಭುತವಾಗಿರ್ತಕ್ಕಂತಹ ಬಹಳ ಸಂತೋಷವನ್ನ ಕೊಡ್ತಕ್ಕಂತಹ ಒಂದು ಅರ್ಥ ಕೂಡ ಇದೆ. ಈ ಲಯ ಅಂತಕ್ಕಂಥದ್ದನ್ನ ನಾವೀಗ ನಾಟ್ಯ ಸಂಗೀತ ಅಂತ ಹೇಳಿದಾಗ ಅಲ್ಲಿ ಲಯ ಅಂತಂದಾಗ ಎಷ್ಟೋ ಸರ್ತಿ ನಾವು ಕೇಳಿರ್ತೀವಿ, ಆ ಹಾಡಲ್ಲಿ ಎಷ್ಟು ಲಯ ಹೇಗಿದೆಯಯ್ಯ, ಎಷ್ಟು ಚೆನ್ನಾಗಿ ಲಯಬದ್ಧವಾಗಿ ಹಾಡ್ತಾನೆ, ಎಷ್ಟು ಚೆನ್ನಾಗಿ ಲಯಬದ್ಧವಾಗಿದೆ ಅಂತ. ಆ ಲಯ ಅನ್ನೋದನ್ನ ಅಲ್ಲಿ ನಾವು ಈ ನಾಶ ಅನ್ನೋದನ್ನ ತಗೊಳ್ಳೋದಿಲ್ಲ. ಎಷ್ಟು ಚೆನ್ನಾಗಿ ಲಯಬದ್ಧವಾಗಿ ಹಾಡ್ತಾನೆ ಸಂತೋಷವಾಗ್ತಕ್ಕಂಥದ್ದು. ಆ ಒಂದು ಅರ್ಥದಲ್ಲಿ ಇಲ್ಲಿ ಆಕೆ ಲಯಕರಿ ಅಂತ ಹೇಳಿ ನೋಡಿ. ಅದಕ್ಕೊಂದು ಮಾತನ್ನು ಏನು ಹೇಳ್ತಾರೆ ಅಂತಂದ್ರೆ, ತಾಲೈಹಿ ನೃತ್ಯ ಗೀತೆಯೋ ಸಮಕಾಲ ಪರಿಚ್ಛೇದ ವಾ ಲಯ ತಸ್ಯ ಕರಿ ಕರ್ತೃ ಲಯಕರಿ ಅಂತ ಹೇಳ್ತಾರೆ. ತಾಳವನ್ನ ಹಾಕದ ನೃತ್ಯಕ್ಕೂ ಗೀತಕ್ಕೂ ಸರಿಯಾಗಿರ್ತಕ್ಕಂತಹ ಆ ಒಂದು ಸಮನ್ವಯ ಅಂದ್ರೆ ಸರಿಯಾಗಿರ್ತಕ್ಕಂತಹ ಸಮಯ, ಟೈಮಿಂಗ್, ಆ ಒಂದು ರಿಧಮ್, ಆ ಒಂದು ಸಮನ್ವಯ ಏನಿದೆ ಅದನ್ನ ಲಯ ಅಂತ ಕರೀತಾರೆ. ಹಾಡು ಯಾವ್ದೋ ಹಾಡ್ತಾ ಇರುತ್ತೆ, ನೃತ್ಯ ಯಾವ್ದೋ ಮಾಡ್ತಿರ್ತಾರೆ, ಅದ್ರ ಜೊತೆ ತಾಳವಾದ್ಯಗಳು ಅಥವಾ ಇನ್ನೊಂದು ಇನ್ಸ್ಟ್ರೂಮೆಂಟ್ ಅವ್ರು ಇನ್ನೇನೋ ನುಡಿಸ್ತಿರ್ತಾರೆ, ಅಧ್ವಾನವಾಗಿರುತ್ತೆ. ಆದ್ರೆ ಆ ನಾಟ್ಯಕಾರ್ತಿ ಮಾಡ್ತಿರ್ತಕ್ಕಂಥ ಆ ನಾಟ್ಯದ ಒಂದು ಲಯ ಹಾಗೂ ಆ ಸಂಗೀತಗಾರ ಪಕ್ಕವಾದ್ಯಗಳು ಇವರೆಲ್ಲರೂ ಸೇರಿ ಎಲ್ಲವೂ ಕೂಡ ಸಿಂಕ್ರನೈಸ್ ಆದಾಗ ನಮ್ಗೆ ಆ ಕೇಳೋದಿಕ್ಕೆ ಇಂಪಾಗಿದ್ದು, ಜೊತೆಗೆ ಮುಂದ್ಗಡೆ ಅದ್ಭುತವಾದ ನರ್ತನ ನಡೀತಿದ್ರೆ ಅಮೋಘ. ಹಾಗಾಗಿ ಅಂತಹ ಒಂದು ಈ ಇಷ್ಟವನ್ನು ಪಡ್ತಕ್ಕಂಥದ್ದು. ಹಾಗಾಗಿ ಅಂತಹ ಒಂದು ಅದ್ಭುತವಾಗಿರ್ತಕ್ಕಂಥದ್ದನ್ನ ತಾಯಿ ಹೇಳ್ತಾ ಇದ್ದಾಳೆ ಲಯಕರಿ ಅಂತ. ಅಂತದನ್ನ ಮಾಡ್ತಕ್ಕಂಥವಳು ಲಯಕರಿ. ಆದ್ರೆ ಇಲ್ಲಿ ಇನ್ನೊಂದು ವಿಶೇಷವಾಗಿ ಏನಂತಂದ್ರೆ, ಈ ಪ್ರಪಂಚ ಅಂತಕ್ಕಂತಹ ಒಂದು ಸ್ಟೇಜ್ ಅಂತ ತಗೊಂಡಾಗ ಇಲ್ಲಿ ಆ ತಾಯಿ ನಮ್ಮನ್ನೆಲ್ಲರನ್ನೂ ಕೂಡ ಪ್ರತಿ ಒಂದನ್ನು ಕೂಡ ಮನುಷ್ಯರೊಬ್ಬರೇ ಅಲ್ಲದೆ ಪ್ರತಿ ಒಂದನ್ನು ಕೂಡ ಅದರದೇ ಆಗಿರ್ತಕ್ಕಂತಹ ಲಯದಲ್ಲಿ ಅವಳು ನೋಡ್ತಾ ಇದ್ದಾಳೆ. ಅಲ್ಲಿ ನಡೀತಿರ್ತಕ್ಕಂಥ ನೃತ್ಯ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೊಂದಿರ್ಬೋದು, ಹೇಗಾದ್ರೂ ಇರಲಿ ಅದನ್ನ ಆಕೆ ನೋಡಿ ಅತ್ಯಂತ ಸಂತೋಷ ಪಡ್ತಿದ್ದಾಳೆ.
ಹಾಗೆ ಅದರಲ್ಲಿರ್ತಕ್ಕಂತಹ ಎಲ್ಲವನ್ನು ಕೂಡ ಕ್ರಮಬದ್ಧವಾಗಿ ನಡೆಸಿದಾಳೆ. ನೀರು ಕೆಳಗಡೆನೇ ಹರಿಬೇಕು, ಗಾಳಿ ಬೀಸಬೇಕು. ಹಾಗೆ ಈ ಒಂದು ಮೆಥಡ್ ಯಾವ ರೀತಿ ನಡಿಬೇಕು ಆ ಒಂದು ರೀತಿಯಲ್ಲೇನೆ ಅದು ನಡೆಸ್ಕೊಂಡು ಹೋಗ್ತಿದ್ದಾಳೆ. ಎಲ್ಲವೂ ಕೂಡ ಲಯಬದ್ಧವಾಗಿದೆ, ಆರ್ಡರ್ಲಿ ಸೆಟ್. ಹಾಗಾಗಿ ಆದ್ರಿಂದ ಅದನ್ನ ಮಾಡ್ತಕ್ಕಂಥವಳು ಯಾರು ಅಂದ್ರೆ ಈ ಜಗನ್ಮಾತೆ ಲಲಿತಾ ತ್ರಿಪುರ ಸುಂದರಿ. ಹಾಗಾಗಿ ಆ ಜಗನ್ಮಾತೆ ಲಯಕರಿ. ಮುಂದಿನ ನಾಮ ಲಜ್ಜಾ. ನೋಡಿ, ನಾವು ದುರ್ಗಾ ಸಪ್ತಶತಿನಲ್ಲಿ ಹೇಳ್ತೀವಿ ಏನಪ್ಪಾ ಅಂತಂದ್ರೆ, ಯಾದೇವಿ ಸರ್ವಭೂತೇಶು ಲಜ್ಜಾ ರೂಪೇಣ ಸಂಸ್ಥಿತ, ನಮಸ್ತಸ್ಯೈ 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 ನಮೋ ನಮಃ ಅಂತ ಹೇಳಿ. ಇಲ್ಲಿ ಲಜ್ಜಾ ಅಂತಂದಾಗ ನಾವು ಹಿಂದೆ ಹೇಳಿದ್ವಿ ಹೃಲ್ಲೇಖ ಬೀಜ ರೂಪವಾ ಅಂತ ಹೇಳಿದ್ವಿ. ಅಂದ್ರೆ ಹೃಲ್ಲೇಖ ಅಂದ್ರೇನು? ಹ್ರೀಂಕಾರ, ಹ್ರೀಂ ಅಂತಕ್ಕಂತ ಒಂದು ನಾಮ ಬಂದಾಗ ನಾವು ಅದ್ರ ಬಗ್ಗೆ ಹೇಳಿದ್ವಿ. ಹ್ರೀಂ ಅಂತಂದಾಗ ಅದನ್ನ ಲಜ್ಜಾ ಅಂತ ಕರೀತಾರೆ. ಯಾತಕ್ಕಿದೆ ಲಜ್ಜಾ ಅಂತ ಕರೀತಾರೆ ಅಂದ್ರೆ, ಹ್ರೀಂಕಾರ ನಾವು ಒಳಗಡೆಗೆ ಅದು ಎಳ್ಕೊಳ್ತಕ್ಕಂಥದ್ದು. ಎಲ್ಲಿ ಒಳಗಡೆ ಎಳ್ಕೊಳ್ತಕ್ಕಂಥದ್ದು? ನಾವು ಈಚೆ ಕಡೆ ಮಾಡ್ತಕ್ಕಂತಹ ಆ ಅನುಷ್ಠಾನಗಳು ಉಪಾಸನೆಗಳು ಏನಿದೆ ಅದೆಲ್ಲವೂ ಕೂಡ ನಾವು ಇಂಟರ್ನಲ್ ಒಳಗಡೆಗೆ, ಆ ಒಳಗಡೆಗೆ ನಾವು ಅದನ್ನು ಒಳಗಡೆ ಹೋದಾಗ ಆ ಒಂದು ಉಪಾಸನಾ ಮಾರ್ಗ ಅಂತರ್ಚಕ್ಷುವಿನಿಂದ ನೋಡ್ತಕ್ಕಂಥದ್ದಾದ್ರೆ ಅವಳು ಒಳಗಡೆ ನಮ್ಗೆ ಕಾಣಿಸ್ತಾಳೆ ಅನ್ನೋ ಮಾತನ್ನು ಹೇಳಿದಾಗ ಆ ರೀತಿಯಾಗಿರ್ತಕ್ಕಂಥ ರೂಪಕ್ಕೆ ನಾವೇನ್ ಹೇಳಿದ್ವಿ? ಹ್ರೀಂ ಅಂದ್ರೆ ಒಳಗಡೆಗೆ ಎಳ್ಕೊಡ್ತಕ್ಕಂಥದ್ದು. ಹಾಗಾಗಿ ಆ ಒಂದು ಹ್ರೀಂಕಾರ ಅಂತಕ್ಕಂಥದ್ದಕ್ಕೂ ಕೂಡ ಲಜ್ಜಾ ಅಂತ ಕರೀತಾರೆ. ಇಲ್ಲಿ ಇನ್ನೊಂದು ಲಜ್ಜೆ ಅಥವಾ ನಾಚಿಕೆ ಅಥವಾ ಹಿಂಜರಿಕೆ ಅನ್ನೋದನ್ನ ಏನ್ ಹೇಳ್ತಾರೆ ಅಂತಂದ್ರೆ, ಕೆಟ್ಟ ಕಾರ್ಯಗಳಿಂದ ಅಥವಾ ಅಧರ್ಮ ಕಾರ್ಯಗಳಿಂದ ಹಿಂಜರಿತಕ್ಕಂಥದ್ದು, ಹಿಂದೆ ಬರ್ತಕ್ಕಂಥದ್ದು. ಯಾವುದೇ ವಿಧವಾಗಿರ್ತಕ್ಕಂಥ ಕೆಟ್ಟ ಕಾರ್ಯಗಳಾಗ್ಲಿ ಅಥವಾ ಅಧರ್ಮ ಕಾರ್ಯಗಳಾಗ್ಲಿ ಮಾಡೋದಕ್ಕೆ ಮುಂದೆ ಹೋಗದೆ ಅದನ್ನ ಅವಾಯ್ಡ್ ಮಾಡಿಕೊಂಡು ಹಿಂದೆ ಬರ್ತಕ್ಕಂಥದ್ದು. ಅಂತಹ ಚಿತ್ತವೃತ್ತಿ ಮನಸ್ಸಿನಲ್ಲಿ ಅಂತಹ ಒಂದು ಒಳ್ಳೆಯ ಆಲೋಚನೆ ಇದ್ರೆ ಅದಕ್ಕೆ ಲಜ್ಜಾ ಅಂತ ಕರೀತಾರೆ. ಇಲ್ಲಿ ಹಿಂದಿನ ಒಂದು ಹಿರಿಯರು ಒಂದೊಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ವಿನಾ ವ್ಯಾಕರಣಂ ಭಾಷಾ ಲಜ್ಜಾರಹಿತ ಸ್ತ್ರೀವತ್ ಅಂತ ಕರೀತಾರೆ. ಅಂದ್ರೆ ಲಜ್ಜೆ ಸ್ತ್ರೀಗೆ ಒಂದು ಆಭರಣ ಇದ್ದಂತೆ. ಹಾಗಾಗಿ ಭಾಷೆಗೆ ವ್ಯಾಕರಣ ಎಷ್ಟು ಮುಖ್ಯವೋ ಹಾಗೆ ಸ್ತ್ರೀಗೆ ಲಜ್ಜೆ ಕೂಡ ಅಷ್ಟೇ ಮುಖ್ಯ ಅನ್ನೋ ಮಾತನ್ನ. ವಿನಾ ವ್ಯಾಕರಣಂ ಭಾಷಾ, ಹಾಗೆ ಲಜ್ಜಾ ರಹಿತ ಸ್ತ್ರೀವತ್. ಹಾಗಾಗಿ ಸ್ತ್ರೀಗೆ ಲಜ್ಜೆ ಕೂಡ ತುಂಬಾ ಮುಖ್ಯ ಅನ್ನೋ ಮಾತನ್ನ. ಆಮೇಲೆ ಈ ಸಪ್ತಶತಿನಲ್ಲಿ ಇನ್ನೊಂದು ಶ್ಲೋಕ ಹೇಳುತ್ತೆ 4ನೇ ಅಧ್ಯಾಯದಲ್ಲಿ. ಈ ಶ್ಲೋಕ ಜಗನ್ಮಾತೆ ಮಹಿಷಾಸುರ ವಧೆ ಆದ್ಮೇಲಿಂದ ಆ ಜಗನ್ಮಾತೆಯನ್ನ ಅವರು ಇವ್ರುಗಳು ಹೊಗಳ್ತಾ ಇರ್ತಾರೆ, ದೇವತೆಗಳು. ಅದರಲ್ಲಿ ಈ ಒಂದು ಶ್ಲೋಕ ಏನ್ ಬರುತ್ತೆ ಅಂದ್ರೆ, ಯಾಶ್ರೀ ಸ್ವಯಂ ಸುಕೃತಿನಾಂ ಭವನೇಶ್ವ ಲಕ್ಷ್ಮೀ ಪಾಪಾತ್ಮನಾಂ ಕೃತದಿಯಾಂ ಹೃದಯೇಶು ಬುದ್ಧಿ ಶ್ರದ್ಧಾ ಸತಾಂ ಕುಲ ಜನ ಪ್ರಭವಸ್ಯ ಲಜ್ಜಾ ಅಂತ ಹೇಳ್ತಾರೆ. ಇಲ್ಲ ಲಜ್ಜಾ ಅಂತ ಬಳಸ್ತಾರೆ. ತಾಂ ತಾಂ ನಥಾಸ್ವ ಪರಿಪಾಲಯ ದೇವಿ ವಿಶ್ವಂ ಅಂತ ಹೇಳಿ. ನೋಡಿ, ಇಲ್ಲೂ ಕೂಡ ಶ್ರದ್ಧಾಂ ಸತಾಂ ಕುಲ ಜನ ಪ್ರಭವಸ್ಯ ಲಜ್ಜಾಂ ಅಂತ ಹೇಳ್ತಾರೆ. ಹಾಗಾಗಿ ಯಾರಿದು ಕುಲ ಜನಸ್ಯ ಅಂತಂದ್ರೆ ಉತ್ತಮ ಕುಲದಲ್ಲಿ, ಅಂದ್ರೆ ಉತ್ತಮ ಕುಲದಲ್ಲಿ ಇರ್ತಕ್ಕಂಥವಳು, ಉತ್ತಮವಾಗಿರ್ತಕ್ಕಂತಹ ಒಂದು ಏನು ಜೀವನವನ್ನ ನಡೆಸ್ತಿರ್ತಕ್ಕಂಥ ಅವಳು, ಉತ್ತಮ ರೀತಿಯಲ್ಲಿ ಇರಬೇಕು, ಧರ್ಮ ಮಾರ್ಗದಲ್ಲಿ ಇರ್ತಕ್ಕಂಥದ್ದು ಅಂತಹ ಒಂದು ಜೀವನವನ್ನು ನಡೆಸ್ತಿರ್ತಕ್ಕಂಥವರಿಗೆ ಆ ಒಂದು ತಾಯಿ ಲಜ್ಜಾ ರೂಪದಲ್ಲಿ ಕಾಣಿಸ್ತಾಳೆ ಅನ್ನೋ ಮಾತನ್ನಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ನಾಮ ರಂಭಾದಿ ವಂದಿತ. ನಾವು ಶ್ರೀ ಸೂಕ್ತ ಹೇಳುವಾಗ ಹೇಳ್ತೀವಿ, ದಾಸೀಭೂತ ಸಮಸ್ತ ದೇವ ವನಿತಾಂ ಲೋಕೈಕ ದೀಪಾಂಕುರಾಮ್ ಅಂತ ಹೇಳಿ. ಅಂದ್ರೆ ಆ ಜಗನ್ಮಾತೆಗೆ ಇರ್ತಕ್ಕಂತಹ ಕೋಟ್ಯಾನು ಕೋಟಿ ಆ ಪರಿಚಾರಕರು, ಅವಳನ್ನ ಅವಳ ಜೊತೆನೆ ಇರ್ತಕ್ಕಂಥವರು, ಅವಳ ಸೇವೆಯನ್ನ ಮಾಡ್ತಕ್ಕಂಥವರು ಎಲ್ಲರೂ ಕೂಡ ಅವ್ರ ಜೊತೆಯಲ್ಲಿ
ರಂಬೆ, ಊರ್ವಶಿ, ಹೀಗೆ ಎಲ್ಲರೂ ಕೂಡ ಇದ್ದಾರೆ ಅಂತ ಮಾತು. ಅಂತಹ ಒಂದು ಸಂದರ್ಭದಲ್ಲಿ ಇವರುಗಳೆಲ್ಲ ಕೂಡ ನರ್ತನ ಮಾಡ್ತಕ್ಕಂಥವ್ರು, ಆ ದೇವಿಯನ್ನ ತಮ್ಮ ನರ್ತನದ ಮೂಲಕ ಸಂತೋಷ ಪಡಿಸ್ತಿರ್ತಕ್ಕಂಥವರು. ಹಾಗೆ ಅಂತಹ ಈ ರಂಭಾದಿಗಳು, ರಂಭ, ಮೇನಕೆ, ತಿಲೋತ್ತಮೆ ಇತ್ಯಾದಿ ಇತ್ಯಾದಿ ಎಷ್ಟು ಜನ ಇದ್ದಾರೋ ಅವರಷ್ಟು ಜನವು ಕೂಡ ಆ ಜಗನ್ಮಾತೆಯನ್ನ ಏನು ನಮಿಸ್ತಾ ಇದ್ದಾರೆ, ಪೂಜೆಯನ್ನ ಮಾಡ್ತಾ ಇದ್ದಾರೆ, ಆ ತಾಯಿಗೆ ಸಂತೋಷ ಪಡಿಸ್ತಿದ್ದಾರೆ. ಅವರೆಲ್ಲರೂ ಕೂಡ ಇವಳನ್ನ ವಂದಿಸ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳ್ತಾ ರಂಭಾದಿ ವಂದಿತ. ಮುಂದಿನ ನಾಮ ಭವದಾವ ಸುಧಾವೃಷ್ಟಿ. ನೋಡಿ, ಇದನ್ನ ಸರಿಯಾಗಿ ಹೇಳ್ಬೇಕು. ಭವದ ವಸುಧ ವೃಷ್ಟಿ ಅಂತ ಹೇಳಬಾರ್ದು. ಭವ ದಾವ ಸುಧಾವೃಷ್ಟಿ. ಇದು ಸಾಮಾನ್ಯವಾಗಿ ಹೇಳ್ಕೊಂಡು ಹೋಗುವಾಗ ಹೀಗೆ ಹೇಳ್ಬಿಡ್ತಾರೆ, ಭವದ ವಸುಧ ವೃಷ್ಟಿ ಅಂತ. ಅದು ಸರಿ ಹೋಗೋದಿಲ್ಲ. ಯಾತಕ್ಕೋಸ್ಕರ ಇದು ಭವ ದಾವ ಸುಧಾವೃಷ್ಟಿ ಅಂತಾರೆ ಅನ್ನೋದಿಕ್ಕೆ ಸ್ಪಷ್ಟವಾಗಿ ತಿಳ್ಕೊಂಡ್ರೆ ಇನ್ನೊಂದ್ಸತಿ ತಪ್ಪನ್ನ ನಾವು ಹೇಳೋದಿಲ್ಲ ಅಂತ ಹೇಳಿ. ಇಲ್ಲಿ ಭವ ಅಂತಂದ್ರೆ ಸಂಸಾರ, ದಾವ ಅಂತಂದ್ರೆ ಕಾಡ್ಗಿಚ್ಚು. ಈಗ ನಮ್ಗೆ ಅರ್ಥ ಆಗಿರುತ್ತೆ. ಅಂದ್ರೆ ಈ ನಾಮದಿಂದ ಆರಂಭಿಸಿ ಮೃತ್ಯುಧಾರು ಕುಠಾರಿಕ ಅನ್ನೋವರೆಗೂ ಕೂಡ 8 ನಾಮಗಳಿದೆ. ಈ 8 ನಾಮಗಳನ್ನ ಪಠಣೆ ಮಾಡಿದ್ದೇ ಆದ್ರೆ ಅವರು ಯಾವ ಜ್ಯೋತಿಷಿ ಹತ್ರ ಹೋಗಿ ತಮ್ಮ ಜಾತಕವನ್ನ ತೋರಿಸ್ಬೇಕಾಗಿಲ್ಲ ಅಂತ ಮಾತು. ಆಶ್ಚರ್ಯ ಆಗ್ಬೋದು. ಇದು ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್. ಯಾಕೆಂದ್ರೆ ಇಲ್ಲಿಂದ ಮುಂದಕ್ಕೆ ಭವದಾವ ಸುಧಾವೃಷ್ಟಿ ಅಂತ ಅಲ್ಲಿಂದ ಆರಂಭಗೊಂಡು ನಾವು ಮೃತ್ಯುಧಾರು ಕುಠಾರಿಕಾವರೆಗೂ ಹೇಳ್ತಕ್ಕಂತಹ ಈ 8 ನಾಮಗಳು ಕೂಡ ಪ್ರತಿ ಒಂದು ಕೂಡ ನಮ್ಮ ಒಂದು ಜಾತಕದಲ್ಲಿ, ನಮ್ಮ ಕುಂಡಲಿನಲ್ಲಿ ಇರ್ತಕ್ಕಂತಹ 8 ಭಾವಗಳನ್ನ ಹೇಳುತ್ತೆ. ಆ 8 ಭಾವಗಳಲ್ಲಿ ಯಾವ್ದಾದ್ರೂ ಒಂದು ಭಾವ ಅಥವಾ 2 ಭಾವ ಏನಾದ್ರೂ ತೊಂದರೆಯಾಗಿ ಅದು ಸರಿಯಾಗಿಲ್ಲದೆ ಇದ್ದಾಗ ನಾವು ಅನುಭವಿಸ್ತಿರ್ತಕ್ಕಂತಹ ಆ ಕಷ್ಟಗಳು, ನಾವು ನೋಡ್ತಕ್ಕಂತಹ ಆ ಒಂದು ಕೆಟ್ಟ ಅನುಭವಗಳೇನಿದೆ ಅದರಿಂದ ಮುಕ್ತಿ ಹೊಂದಬಹುದು. ಹಾಗಾಗಿ ಈ ಒಂದು ನಾಮಗಳು 8 ನಾಮಗಳೇನಿದೆ ಬಹಳ ಮುಖ್ಯವಾಗಿ ನಮ್ಮ ಜೀವನಕ್ಕೆ ಹತ್ತಿರವಾಗಿ ಹೇಳ್ತಕ್ಕಂತಹ ಈ ಒಂದು ಜ್ಯೋತಿಷ್ಯವನ್ನು ಕೂಡ ಹೇಳ್ತಾ ಇದೆ. ಇಲ್ಲಿ ನೋಡಿ, ಈ ಲಲಿತಾ ಸಹಸ್ರನಾಮದಲ್ಲಿ ನಾವು ಆರಂಭ ಮಾಡಿದಾಗ ಏನು ಹೇಳಿದ್ವಿ, ಈ ಲಲಿತಾ ಸಹಸ್ರನಾಮದಲ್ಲಿ ಏನೇನಿದೆ ಅನ್ನೋ ಮಾತನ್ನ ನಾವು ಹೇಳ್ತಾ ಇದ್ವಿ. ಯಾವ್ಯಾವ್ದಿದೆ? ಫಸ್ಟ್ ರೂಪ ವೈಭವ ಅಂದ್ವಿ, ಜಗನ್ಮಾತೆಯ ರೂಪವನ್ನು ವರ್ಣಿಸ್ತಾ ಬಂದ್ವಿ. ಲೀಲಾ ವೈಭವ, ಜಗನ್ಮಾತೆ ಬಂಡಾಸುರನ ವಧೆ ಮಾಡಿದ್ದು ಇತ್ಯಾದಿ ಇತ್ಯಾದಿಯನ್ನ ಹೇಳ್ತಾ ಬಂದ್ವಿ. ಮಂತ್ರ ವೈಭವ, ಜಗನ್ಮಾತೆ ಮಂತ್ರ ಸ್ವರೂಪಿಣಿ ಅನ್ನೋದನ್ನ ನಾವು ಹೇಳಿದ್ವಿ. ಯೋಗ ವೈಭವ, ಈ ಒಂದು ಚಕ್ರಗಳ ಬಗ್ಗೆ ನಾವು ಹೇಳಿದ್ವಿ. ತತ್ವ ವೈಭವ, ಇಷ್ಟು ದಿವಸ ಈ ಹೇಳಿದ್ದೆ ತತ್ವ ವೈಭವಗಳು, ಯಾವುದು ತತ್ವಗಳು, ಇದು ಯಾವುದು, ಇದು 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 ಅಂತ ಹೇಳಿ ಅನೇಕ ತತ್ವಗಳ ಬಗ್ಗೆ ಮಾತಾಡಿದ್ದಾಯ್ತು. ಹಾಗೆ ಈಗ ಈ ಒಂದು ಶಾಸ್ತ್ರ ಅಂದ್ರೆ ಜ್ಯೋತಿಷ್ಯ ಶಾಸ್ತ್ರಕ್ಕೆ ಸಂಬಂಧಿಸಿರ್ತಕ್ಕಂತಹ ಹಲವಾರು ವಿಷಯಗಳು ಕೂಡ ಈ ಲಲಿತಾ ಸಹಸ್ರನಾಮದಲ್ಲಿ ತುಂಬಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಅಂದ್ರೆ ಲಲಿತಾ ಸಹಸ್ರನಾಮದಲ್ಲಿ ಇಷ್ಟು ಸೇರಿಸಿ ಈಗ ಜ್ಯೋತಿಷ್ಯ ಹೇಳ್ತಾ ಇದ್ದಾರೆ. ಪ್ರತಿಯೊಂದನು ಯಾವುದು ಲೀಲಾ ವೈಭವ, ಮಂತ್ರ ವೈಭವ, ಯೋಗ ವೈಭವ, ತತ್ವ ವೈಭವ ಇದೆಲ್ಲ ಹೇಳೋದ್ರ ಜೊತೆಗೆ ಜ್ಯೋತಿಷ್ಯ ಕೂಡ ಹೇಳ್ತಾ ಇದೆ. ಅಂದ್ರೆ ಆ ಲಲಿತಾ ಸಹಸ್ರನಾಮ ಈಸ್ ಎ ಪ್ಯಾಕೇಜ್ ಆಫ್ ಎವ್ರಿಥಿಂಗ್. ನಿಮ್ಗೆ ಏನ್ ಬೇಕು ಎಲ್ಲವೂ ಕೂಡ ಅದರಲ್ಲಿದೆ ಅನ್ನೋ ಮಾತನ್ನ. ಹಾಗಾಗಿ ನೋಡಿ, ಇಲ್ಲಿ ಭವ ದಾವ ಸುಧಾವೃಷ್ಟಿ ಅಂತ ಹೇಳಿದಾಗ ಸಂಸಾರ ಅಂತಕ್ಕಂತಹ ದಾವಾಗ್ನಿ, ದಾವ ಅಂತಂದ್ರೆ ಏನ್ ಹೇಳಿದ್ವಿ? ಕಾಳ್ಗಿಚ್ಚು. ಸಂಸಾರ ಅಂತಕ್ಕಂತಹ ಆ ಕಾಳ್ಗಿಚ್ಚನ್ನ ಆರಿಸ್ತಕ್ಕಂತಹ ಮಳೆ. ಹಾಗಾಗಿ ಆ ರೂಪದಲ್ಲಿ ಇರ್ತಕ್ಕಂಥವಳು ಅಂತ ಹೇಳಿ, ಅಂದ್ರೆ ಎಂತ ಮಳೆ, ಕಾಡ್ಗಿಚ್ಚು ಉರಿತಾ ಇದೆ, ಸಂಸಾರ ಅಂತಕ್ಕಂಥ ಉರಿತಾ ಇದೆ. ಇಂತಹ ಉರಿನ ಅವಳು ಮಳೆ ರೂಪದಲ್ಲಿ ಆರಿಸ್ತಾಳೆ. ಹೇಗೆ ಆರಿಸ್ತಾಳೆ ಅಂತಂದ್ರೆ ಆ ಬರೀ ಆ ಕಾಡ್ಗಿಚ್ಚು ಬೆಂಕಿ ಮಾತ್ರ ಆರೋಗಲ್ಲ, ಆ ಕೆಳಗಡೆ ಇರ್ತಕ್ಕಂಥ ಆ ಬಿಸಿ ಸಮೇತ ಅದನ್ನ ತಣ್ಣಗ್ ಮಾಡ್ತಾಳೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಅವಳು ಭವದಾವ ಸುಧಾವೃಷ್ಟಿ, ಅಮೃತವನ್ನ ಸುರಿಸ್ತಾಳೆ ಅನ್ನೋ ಮಾತನ್ನ, ಅಂದ್ರೆ ಅಮೃತವರ್ಷಿಣಿ. ಮುಂದಿನ ನಾಮ ಪಾಪಾರಣ್ಯ ದವಾನನ. ಇಲ್ಲಿಂದ ಶುರು.
ನೋಡಿ, ಏನಿದು ಪರಸ್ಪರ ವಿರುದ್ಧವಾಗಿದೆಯಲ್ಲ ಅಂತ ನೀವು ಅನ್ಕೋಬಹುದು. ಅಲ್ಲೇನ್ ಹೇಳಿದ್ರು, ಆ ಅಗ್ನಿ ಏನಿದೆ, ನಮ್ಮ ಒಂದು ಸಂಸಾರದ ಅಗ್ನಿ ಏನಿದೆ ಅದನ್ನ ಅವಳು ಆರಿಸ್ತಾಳೆ ಅಂತ ಹೇಳಿದ್ವಿ. ಇಲ್ಲಿ ಅವಳು ಅಗ್ನಿ ಅಂತ ಹೇಳ್ತೀವಿ. ಏನಿದು ಪರಸ್ಪರ ವಿರುದ್ಧ, ಒಂದು ಉರಿಸ್ತಾಳೆ, ಇನ್ನೊಂದು ಕಡೆ ಆರಿಸ್ತಾಳೆ. ಅಂದ್ರೆ ಏನಿದು ತಮಾಷೆ ಅಂದ್ರೆ, ಇಲ್ಲಿ ಪಾಪಾರಣ್ಯ ಧವಾನನ ಅಂತ ಹೇಳ್ತಾರೆ. ಪಾಪ ಅಂತಕ್ಕಂತಹ ಅರಣ್ಯವನ್ನ, ನಾವು ಮಾಡಿರ್ತಕ್ಕಂಥ ಪಾಪ ಅಂತಕ್ಕಂಥ ಅರಣ್ಯ, ಅಲ್ಲಿ ಇರ್ತಕ್ಕಂತಹ ಆ ಮರಗಳು, ಆ ಪಾಪ ಅಂತಕ್ಕಂತಹ ಅರಣ್ಯವನ್ನ ಧಗಧಗಿಸುವಂತಹ ಕಾರ್ಯ ಅವಳು ಮಾಡ್ತಾಳೆ. ಅಂದ್ರೇನು, ಪಾಪ ಅಂತಕ್ಕಂಥದ್ದನ್ನ ಅವಳು ಸಂಪೂರ್ಣವಾಗಿ ಸುಟ್ಟು ದಹಿಸಿ ಅವರಿಗೆ ಒಳ್ಳೆಯ ಪುಣ್ಯಕರವಾಗಿರ್ತಕ್ಕಂತಹ ಲೋಕವನ್ನು ಅವಳು ದಯಪಾಲಿಸ್ತಾಳೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾರೆ. ಹಾಗಾಗಿ ಯಾವಾಗ ನಮಗೆ ಅಂತಹ ಅಗ್ನಿನೇ ಅವಳು ಪಾಪಾರಣ್ಯ ಧವಾನನ ಅಂತ. ಈಗ ಯಾವಾಗ ನಮಗೆ ಯಾವುದರ ಅವಶ್ಯಕತೆ ಇದೆಯೋ, ಈಗ ನಮ್ಗೆ ಯಾವುದ್ರದ್ದು ಒಂದು ಅವಶ್ಯಕತೆ ಇದೆ, ಅಂತಹ ಅವಶ್ಯಕತೆಯನ್ನ ಅವಳನ್ನೇ ನಂಬಿದ್ದ ಪಕ್ಷದಲ್ಲಿ ಅವಳು ಖಂಡಿತವಾಗ್ಲೂ ನೋಡ್ಕೋತಾಳೆ. ಇದರಲ್ಲಿ ಯಾವ ಸಂಶಯನೂ ಇಲ್ಲ ಅನ್ನೋ ಮಾತನ್ನ. ಈಗ ಪಾಪ ಇದ್ದಾಗ ಬೆಂಕಿ, ಪಾಪದಂತಹ ಅರಣ್ಯಕ್ಕೆ ನೋಡಿ ಏನಾಗುತ್ತೆ, ಪಾಪದಂತಹ ಅರಣ್ಯಕ್ಕೆ ಮೊದಲಿಲ್ಲ ಕಡೆ ಇಲ್ಲ, ಯಾವ ಶುರುನೋ ಯಾವ್ದು ಕೊಡೋನೋ ಗೊತ್ತಿಲ್ಲ. ಎಲ್ಲ ಹೊಕ್ಕೊಂಡಲ್ಲಿ ನಾಲ್ಕು ಕಡ್ಡಿ ತೆಗೆದಾಕ್ಬಿಡೋಣ ಅಂದ್ರೆ ಇನ್ನೂ ಅದು ಮತ್ತೆ ಚಿಗುರ್ಕೋತಾ ಇರುತ್ತೆ. ಹಾಗಾಗಿ ಇದು ಸ್ವಲ್ಪ ಕತ್ತರಿಸಕ್ಕಾಗೋದಿಲ್ಲ, ಅದನ್ನ ಸಮೂಲ್ಯವಾಗಿ ನಾಶ ಮಾಡಬೇಕು. ಇಲ್ಲಿ ಮಹಾನುಭಾವರಾಗಿರ್ತಕ್ಕಂಥ ಭಾಸ್ಕರ್ ರಾಯರು ಏನ್ ಹೇಳ್ತಾರೆ ಅಂತಂದ್ರೆ, ಪಾಪಾರಣ್ಯ ದವಾನಲ ಅನ್ನೋದನ್ನ ಭಾಷ್ಯ ಬರೀತಿರ್ತಾರೆ. ಭಾಷ್ಯ ಬರೀತಿರ್ತಕ್ಕಂಥ ಸಂದರ್ಭದಲ್ಲಿ ಕಾಶಿನಲ್ಲಿ ಇರ್ತಾರಂತೆ ಭಾಸ್ಕರ್ ರಾಯರು, ಕಾಶಿನಲ್ಲಿ. ಆಗ ಕಾಶಿಯಲ್ಲಿರುವಾಗ ಗಂಗಾ ಸ್ವರೂಪಿಣಿ ಅಂತ ಹೇಳ್ತಾರಂತೆ. ಅಂದ್ರೆ ಪಾಪಾರಣ್ಯ ದವಾನಲ ಅಂತ ಹೇಳಿ ಅದಕ್ಕೆ ಮೀನಿಂಗು ಗಂಗಾ ಸ್ವರೂಪಿಣಿ ಅಂತ ಹೇಳ್ತಾರಂತೆ. ಗಂಗೆ ಅಗ್ನಿ ಸ್ವರೂಪ ಹೇಗಾಗ್ತಾಳೆ ಅಂತ ಪ್ರಶ್ನೆ ಅಲ್ವಾ, ಗಂಗೆ ಸುಡ್ತಾಳೆ ಅಂತ ಮಾತನ್ನ ಹೇಳ್ತಾ ಇದಾರೆ ಇಲ್ಲಿ. ಆದ್ರೆ ಹಾಗಾದ್ರೆ ಇಲ್ಲಿ ಪಾಪಾರಣ್ಯ ದವಾನಲ ಅದಕ್ಕೆ ಗಂಗಾ ಸ್ವರೂಪಿಣಿ ಅಂದ್ರೆ ಗಂಗೆ ಸುಡ್ತಾಳೆ ಅಂದ್ರೆ ಅವಳು ನೀರು ಎಲ್ಲಿ ಸುಡೋಕ್ ಸಾಧ್ಯ ಅಂತ ಕೇಳಿದಾಗ, ಆಗ ಈ ಪರಮೇಶ್ವರ ಕಾಶಿ ವಿಶ್ವನಾಥ ಏನ್ ಹೇಳ್ತಾನೆ ಅಂತಂದ್ರೆ, ಅದು ನನ್ನ ಅಗ್ನಿ ಅಂತ ಹೇಳ್ತಾನೆ. ಅಂದ್ರೆ ವಿಶೇಷವಾಗಿ ಏನ್ ಹೇಳ್ತಾನೆ ಅಂದ್ರೆ, ಗಂಗಾ ಅಸ್ಮತ್ ತೇಜೋಗ್ನಿ ಗರ್ಭ ಅಂತ ಅಂತಾನಂತೆ ಪರಮೇಶ್ವರ. ಪರಮೇಶ್ವರ ಕೇಳಿದ ಇದು ನೀರಲ್ಲ, ಇದು ಅಗ್ನಿ ಅಂತ ಹೇಳಿದಾಗ ಪರಮೇಶ್ವರ ಹೇಗೆ ಅಂತ ಎಂದಾಗ, ಗಂಗಾ ಅಸ್ಮತ್ ತೇಜೋ ಅಗ್ನಿ ಗರ್ಭ ಅಂತ ಅನ್ನತ್ತೆ. ಯಾರು? ವಿಶ್ವೇಶ್ವರ. ಅಂದ್ರೆ ಗಂಗೆ ನನ್ನ ತೇಜಸ್ಸಿನಿಂದ ಉಂಟಾಗಿರ್ತಕ್ಕಂತಹ ಜ್ವಾಲೆ. ಇದೇ ನೀರು, ತಣ್ಣಗಿರ್ತಕ್ಕಂಥ ನೀರು, ಹರಿತಕ್ಕಂಥ ನೀರು, ಜ್ವಾಲೆ ಅಂತ ಅದರಲ್ಲ. ಅಂದ್ರೆ ಆ ಒಂದು ನೀರಿನಲ್ಲಿ, ಗಂಗಾ ನದಿಯಲ್ಲಿ ಯಾರು ಸ್ನಾನವನ್ನ ಮಾಡ್ತಾರೋ ಅಂಥವ್ರಿಗಿರ್ತಕ್ಕಂತಹ ಆ ಪಾಪ ಅಂತಕ್ಕಂಥ ಕಾಡನ್ನ ಆಕೆ ಸಂಪೂರ್ಣವಾಗಿ ಸುಟ್ಟು ಬಿಡ್ತಾಳೆ ಅನ್ನೋ ಅರ್ಥವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಗಂಗೆ ನೀರಿನ ರೂಪದಲ್ಲಿರ್ತಕ್ಕಂತಹ ಅಗ್ನಿ ಗಂಗಾ. ಇಲ್ಲಿ ಅದಕ್ಕೊಂದು ಶ್ಲೋಕವನ್ನು ಏನ್ ಹೇಳ್ತಾರೆ ಅಂತಂದ್ರೆ, ಗಂಗಾಯ ಪರಮಂ ನಾಮ ಪಾಪಾರಣ್ಯ ದವಾನಲಃ ಭವವ್ಯಾಧಿ ಹರಿ ಗಂಗಾ ತಸ್ಮಾತ್ ಸೇವ್ಯ ಪ್ರಯತ್ನತಃ ಅಂತ ಹೇಳ್ತಾರೆ. ನೋಡಿ, ಗಂಗೆ ಅಂತಕ್ಕಂತಹ ಆ ನೀರು ಪಾಪ ಅಂತಕ್ಕಂಥದ್ದನ್ನ ತೆಗೆದು ಹಾಕ್ತಾಳೆ ಅನ್ನೋದನ್ನ ಪಾಪಾರಣ್ಯ ದವಾನಲ ಅಂತ ತಾಯಿ ಜಗದಂಬೆ ಗಂಗಾ ಮಾತೆಗೆ ಹೇಳ್ತಾ ಇದ್ದಾರಂತೆ. ಹಾಗಾಗಿ ಎಲ್ಲರ ಪಾಪವನ್ನ ಕಳೀತಕ್ಕಂತಹ ಆ ಗಂಗೆಗೆ ಈ ಮೂಲಕ ಸಾಷ್ಟಾಂಗ ನಮಸ್ಕಾರವನ್ನ ಮಾಡೋಣ. ನಮಗೆಲ್ಲರಿಗೂ ಇರ್ತಕ್ಕಂಥ, ನಾವು ತಿಳಿದೇನೋ ಮಾಡಿರ್ತಕ್ಕಂಥ ಈ ಪಾಪಗಳು ನಶಿಸಿ ಹೋಗ್ಲಿ. ಪ್ರತಿಯೊಬ್ಬರು ಕೂಡ ಜೀವನದಲ್ಲಿ ಕಡೆ ಪಕ್ಷ ಒಂದು ಸರ್ತಿ ಆದ್ರೂ ಆ ಗಂಗಾ ಸ್ನಾನವನ್ನು ಮಾಡ್ತಕ್ಕಂತಹ ಸೌಭಾಗ್ಯ ಕರುಣಿಸಿ ಎಲ್ಲರ ಪಾಪಗಳು ಕೂಡ ನಿವಾರಣೆ ಆಗಿ ಎಲ್ಲರೂ ಸುಖ ಸಂತೋಷ ಭಾಗ್ಯಗಳಿಂದ ಇರಲಿ ಅಂತ ನಾವು ಈ ಮೂಲಕ ಆ ದೇವಿಯಲ್ಲಿ ಪ್ರಾರ್ಥನೆಯನ್ನ ಮಾಡೋಣ. ಮುಂದಿನ ನಾಮ ದೌರ್ಭಾಗ್ಯ ತೂಲ ವಾತೂಲ. ನೋಡಿ, ಈ ಹಿಂದೆ ಹೇಳಿದ ಎರಡು ನಾಮಗಳಲ್ಲಿ ತಾಯಿ ಮೊದಲು ನೀರು,
ಆಮೇಲೆ ಅಗ್ನಿ ಅಲ್ವಾ, ಮೊದ್ಲೇನ್ ಹೇಳಿದ್ವಿ? ಅಗ್ನಿ, ಆಮೇಲೆ ನೀರು ಅಂತ ಹೇಳಿದ್ವಿ. ಈ ನಾಮದಲ್ಲಿ ಗಾಳಿ ಅಂತಾರೆ. ಪೃಥಿವ್ಯಾಪಸ್ತೇಜೋ ವಾಯರಾಕಾಶ ಅಂತ ಹೇಳುವಂಗೆ ತಾಯಿ ಗಾಳಿ, ಮೊದಲು ನೀರು, ಅಗ್ನಿ ಆಯ್ತು, ಈಗ ಗಾಳಿ ಅಂತ ಹೇಳ್ತಾರೆ. ಇಲ್ಲಿ ಈ ನಾಮದಲ್ಲಿ ಗಾಳಿ ಅಂತಂದ್ರೆ ಏನು ಅಂತಂದ್ರೆ, ನಮಗಿರ್ತಕ್ಕಂತಹ ಆ ದೌರ್ಭಾಗ್ಯಗಳು ಏನಿದೋ ಅಂತಹ ಆ ಸಂಪೂರ್ಣವಾಗಿರ್ತಕ್ಕಂತಹ ಆ ಧೂಳು, ಆ ಕಸವನ್ನ ಗಾಳಿಯ ರೂಪದಲ್ಲಿ ಹೊಡ್ಕೊಂಡು ಹೊರಟೋಗ್ತಾಳೆ ಅಂತ. ಯಾರು ಆ ಜಗನ್ಮಾತೆಯನ್ನ ಅವಲಂಬಿಸಿರ್ತಾರೋ ಸಂಪೂರ್ಣವಾಗಿ, ಅಂಥವರಿಗೆ ಸಂಪೂರ್ಣವಾಗಿ ಅವರ ಒಂದು ಪಾಪಗಳನ್ನ ನಿವಾರಣೆ ಮಾಡ್ತಾಳೆ. ಅವ್ರಿಗಿರ್ತಕ್ಕಂತಹ ಧೂಳಲ್ಲಿ ಮುಚ್ಚಿಕೊಂಡಿರ್ತಕ್ಕಂತಹ ಆ ಪಾಪಗಳು ಆ ಗಾಳಿಯೆಲ್ಲ ತೂರ್ಕೊಂಡೋಗಿ ಅವರು ಶುದ್ಧವಾಗ್ತಾರೆ ಅನ್ನೋ ಮಾತನ್ನಲ್ಲಿ ಹೇಳಿ ಈ ಒಂದು ದೌರ್ಭಾಗ್ಯಗಳನ್ನ ನಾಶ ಮಾಡ್ತಾಳೆ. ಹಾಗಾಗಿ ದೌರ್ಭಾಗ್ಯ ತೂಲ ವಾತೂಲ ಅಂತ. ಮುಂದಿನ ನಾಮ ಜರಾಧ್ವಾ ಅಂತ ರವಿಪ್ರಭಾ ಅಂತ. ಇದನ್ನು ನೋಡಿ ಹೀಗೆ ಹೇಳ್ಬೇಕು, ಜರಾಧ್ವಾಂತ ರವಿಪ್ರಭಾ. ಜರಾಧ್ವಾಂತ ರವಿಪ್ರಭಾ ಅಲ್ಲ ಅದು. ಇಲ್ಲಿ ಜರ ಅಂತಂದ್ರೇನು? ಮುಪ್ಪು. ಧ್ವಾಂತ ಅಂತಂದ್ರೇನು? ಕತ್ತಲು. ಏನಪ್ಪಾ ಇದು ಮುಪ್ಪು ಕತ್ತಲು ಅಂತಾರೆ ಅಂತ. ಜೀವನದಲ್ಲಿ ನಮ್ಮ ಯಂಗ್ಸ್ಟರ್ಸ್ ಒಂದು ಶಕ್ತಿ, ಒಂದು ಇದು ಇದೆ ಅನ್ನುವಾಗ ಅತ್ಯಂತ ಬೆಳಕು ಪ್ರಕಾಶಮಾನವಾಗಿರುತ್ತೆ. ಯಾವಾಗ ಆ ಮುಪ್ಪು ಅಂತಕ್ಕಂಥದ್ದು ಈ ಶರೀರಕ್ಕೆ ಆವರಿಸ್ಕೊತಾ ಬರುತ್ತೋ ಆ ಶಕ್ತಿ ಇರೋದಿಲ್ಲ, ಆ ಬೆಳಕು ಅಷ್ಟು ಇರೋದಿಲ್ಲ, ಅವ್ರಿಗೆ ಅದು ಮೊಬ್ಬಾಗ್ತಾ ಬರುತ್ತೆ, ಕತ್ತಲಾಗ್ತಾ ಬರುತ್ತೆ. ಹಾಗಾಗಿ ಇಂತಹ ಒಂದು ಸಂದರ್ಭದಲ್ಲಿ ಯಾರು ಅಸಹಾಯಕರಾಗಿರ್ತಾರೋ, ಯಾರು ಆ ದೇವಿಯನ್ನೇ ಮೊದಲಿನಿಂದ ಆರಾಧನೆ ಮಾಡಿರ್ತಾರೋ ಅಂಥವರಿಗೆ ಅವಳು ಸೂರ್ಯ ಪ್ರಕಾಶದಂತೆ ಅಂತಹ ಸಂದರ್ಭದಲ್ಲಿ ಸಹಾಯ ಮಾಡ್ತಾಳೆ ಅಂತೆ. ಅಂದ್ರೆ ಜರ ಅಂತಕ್ಕಂಥದ್ದು ಕತ್ತಲಾಗಿ ಆವರಿಸಿದಾಗ ಆ ಜಗನ್ಮಾತೆ ಸೂರ್ಯಳಾಗಿ ಬರ್ತಾಳೆ, ರವಿಪ್ರಭಾ ಅಂತ ಕರೀತಾರೆ. ಜರಾಧ್ವಾಂತ ಮುಪ್ಪಿನಲ್ಲಿ ಕತ್ತಲಾದ, ಮುಪ್ಪಿನ ಕತ್ತಲಿನಲ್ಲಿ ರವಿಪ್ರಭೆ ಅಂದ್ರೆ ಸೂರ್ಯನ ಪ್ರಭೆ ತರ ಆ ಜಗನ್ಮಾತೆ ಬರ್ತಾಳೆ. ಹಾಗೆ ಅಂತೇಳಿ ನೋಡಿ ಎಷ್ಟು ಚೆನ್ನಾಗಿದೆ ರೀ. ಇಲ್ಲಿ ನಮ್ಮ ಹತ್ರ ಇಂದ್ರಿಯ ಪಟುತ್ವ ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಿ ಗೊತ್ತಾಗತ್ತೆ. ಆ ಇಂದ್ರಿಯ ಪಟುತ್ವ ನಮಗೆ ಕಡಿಮೆ ಆದಾಗ ಏನಾಗತ್ತೆ, ಏನು ಕಾಣಿಸೋದಿಲ್ಲ, ಸ್ವಲ್ಪ ಕಷ್ಟ ಆಗತ್ತೆ. ಹಾಗಾಗಿ ಅಂತ ಸಂದರ್ಭದಲ್ಲಿ ಆ ತಾಯಿ ನಮಗೆ ಆಶ್ರಯವನ್ನ ಕೊಡ್ತಾಳೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಕೂಡ ಈ ಮುಪ್ಪು ಅಂತಕ್ಕಂಥದ್ದು ಖಂಡಿತ ಇದೆ. ಚೆನ್ನಾಗಿರುವಾಗ ಅಲ್ಲ, ಓಹೋ ಒಂದ್ ಸರ್ತಿ ಅದು ಕಡಿಮೆ ಆದಾಗ ಅದು ಅಯ್ಯೋ ಅನ್ಸುತ್ತೆ ಆ ಶರೀರಕ್ಕೆ. ಹಾಗಾಗಿ ಅಂತ ಒಂದು ಕೆಟ್ಟ ಸಂದರ್ಭಗಳು ಯಾರಿಗೂ ಬರೋದು ಬೇಡ. ಎಲ್ರೂ ಕೂಡ ಆ ಜಗನ್ಮಾತೆಯ ಅನುಗ್ರಹ ಆಗಿ ಎಲ್ರೂ ಕೂಡ ಆ ಇಡೀ ವಯಸ್ಸಿನಲ್ಲಿ ಸಂತೋಷ ನೆಮ್ಮದಿಯಿಂದ ಇರೋ ಹಾಗೆ ಆ ತಾಯಿಯೇ ಕರುಣಿಸುವಂತ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನ ಮಾಡೋಣ. ಮುಂದಿನ ನಾಮ ಭಾಗ್ಯಾಬ್ಧಿ ಚಂದ್ರಿಕಾ. ನೋಡಿ, ಒಂದೊಂದ್ಸಲ ಏನನ್ಸುತ್ತೆ ಅಂದ್ರೆ ಅದೃಷ್ಟ ಬಂದಾಗ ಓಹೋ ಅಂತಿರ್ತೀವಿ. ಅದೇ ಅದೃಷ್ಟ ಸರಿಯಾಗಿಲ್ದೆ ಇದ್ದಾಗ ಪೆಚ್ಚಮುಖ ಹಾಕೊಂಡು ಕೂತಿರ್ತೀವಿ. ಆದ್ರೆ ಚೆನ್ನಾಗಿರ್ತ. ಈಗ ಒಂದೊಂದ್ಸತಿ ಅದೃಷ್ಟ ಅಂತಂದಾಗ ಆ ಕೆಟ್ಟ ತನಗಳು ಗೊತ್ತಿಲ್ದಿವ. ಅದೃಷ್ಟ ಚೆನ್ನಾಗಿದೆ ಕಣ, ನಮ್ ಟೈಮ್ ಚೆನ್ನಾಗಿದೆ ಅನ್ನುವಾಗ ಯಾವ್ದಾರ ಕೆಟ್ಟದಾಗ್ಬೇಕು ಅಥವಾ ಕೆಟ್ಟದೇನೋ ಆಗುತ್ತೆ, ನಮ್ಗೆ ಇನ್ನೇನೋ ಆಗುತ್ತೇನೋ ಅದು ಗೊತ್ತಿಲ್ದೇನೋ ಹಾಗೆ ಹೊರಟೋಗಿರುತ್ತೆ. ಅದೇ ಟೈಮ್ ಚೆನ್ನಾಗಿಲ್ದೇ ಇದ್ದಾಗ ಒಳ್ಳೇದ್ ಕೂಡ ಹಾಗೆ ಹೊರಟೋಗಿರುತ್ತೆ. ಯಾಕಂದ್ರೆ ಮಾಡಿರ್ತಕ್ಕಂಥ ಪಾಪ. ಹಾಗಂತ ಬಂದ್ಬಿಟ್ಟು ಈಗ ನಮ್ ಚೆನ್ನಾಗಿದೀವಪ್ಪ, ಯಾವ್ದು ತೊಂದ್ರೆ ಕಾಣಿಸ್ತಾ ಇಲ್ಲ ಅಂದ್ರೆ ತೊಂದ್ರೆ ಬಂದಾಗ ಒಳ್ಳೇದ್ ಕೂಡ ಕೆಟ್ಟದ್ ಹೆಂಗ್ ಹೋಗುತ್ತೆ ಚೆನ್ನಾಗಿರುವಾಗ ಹಂಗ ಒಳ್ಳೇದ್ ಕೆಟ್ಟದಿರುವಾಗ ಒಳ್ಳೇದ್ ಕೂಡ ಹಾಗೆ ಹೊರಟೋಗ್ಬಿಡುತ್ತೆ. ಹಾಗೆ ಈ ಪಾಪಾತ್ಮನಿಗೆ ಬರಬೇಕಾಗಿರ್ತಕ್ಕಂಥ ಸುಖವು ಕೂಡ ಹಾಗೆ ಹೊರಟೋಗುತ್ತೆ ಅನ್ನೋ ಮಾತನ್ನ. ಆದ್ರೆ ಇಂತಹ ಸಂದರ್ಭದಲ್ಲಿ ಯಾರು ತಾಯಿಯನ್ನ ಭದ್ರವಾಗಿ ಅವಳನ್ನ ಉಪಾಸನೆ ಮಾಡ್ತಿರ್ತಾರೋ, ಚೆನ್ನಾಗಿದ್ದಾಗ್ಲೂ ಕೂಡ ಉಪಾಸನೆ ಮಾಡಿ ಅವಳನ್ನ ಸೇವೆಯನ್ನ ಮಾಡಿ ತನ್ನ ಯಥಾಶಕ್ತಿ ಅವಳನ್ನ ಉಪಾಸನೆಗಳನ್ನ ಮಾಡಿದಾಗ ಅವನಿಗೆ ಕಷ್ಟಗಳು ದೂರ ಆಗ್ಬಿಡುತ್ತೆ. ಆದ್ರೆ ಅಕಸ್ಮಾತ್ ಇವನ ದುರಾದೃಷ್ಟವಶಾತ್ ಸಂಕಷ್ಟಗಳು ಪ್ರಾಪ್ತವಾದಾಗ ಆ ಜಗನ್ಮಾತೆ ಏನ್ ಮಾಡ್ತಾಳೆ, ಆ ಒಂದು ಸಂಕಷ್ಟಗಳನ್ನ ಇವನಿಗೆ ಅರಿವೇ ಇಲ್ಲದೇ ಇರೋ ರೀತಿಯಲ್ಲಿ ತೆಗೆದು ಅವಳಿಗೆ ಸುಖವನ್ನ ಕರುಣಿಸ್ತಾಳೆ.
ಹಾಗಾಗಿ ಚೆನ್ನಾಗಿರ್ತಕ್ಕಂಥ ರೀತಿಯಲ್ಲಿ ಮಾಡ್ತಾಳೆ. ಅದಕ್ಕೋಸ್ಕರ ನಾವು ಚೆನ್ನಾಗಿದ್ದಾಗ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ಬಿಡ್ಬೇಕಂತೆ, ಪೆಂಡಿಂಗ್ ಇಟ್ಕೋಬಾರ್ದು. ಯಾಕಂದ್ರೆ ನಮಗೆ ನಾಳೆ ಇದೊಂದು ನಿಮಿಷದಲ್ಲಿ ಏನೋ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ನಾವು ಮಾತಾಡ್ತಕ್ಕ ನಿಂತ್ಕೊಂಡಿದ್ದಾಗ ಟಕ್ಕಂತ ಗೊತ್ತಿಲ್ಲ, ಆದ್ರೆ ಅಷ್ಟು ಟೈಮ್ ಮುಂಚೆ ಇರ್ತೀವಲ್ಲ, ಬದುಕಿರ್ತೀವಲ್ಲ, ಅವಾಗ ಒಂದಷ್ಟು ಒಳ್ಳೆ ಕೆಲಸ ಮಾಡ್ಬೇಕು. ಹಾಗಾಗಿ ಅಂಥದ್ದನ್ನ ಯಾರು ಮಾಡ್ತಾರೋ, ಚೆನ್ನಾಗಿದ್ದಾಗ ಯಾರು ಒಳ್ಳೆಯದನ್ನ ಆಲೋಚನೆ ಮಾಡ್ತಾರೋ, ಯಾರು ಇನ್ನೊಬ್ಬರಿಗೆ ಒಳ್ಳೆಯದನ್ನ ಬಯಸ್ತಾರೋ, ಯಾರು ಒಳ್ಳೆಯದನ್ನ ಸಹಾಯ ಮಾಡ್ತಾರೋ, ಕಷ್ಟ ಕಾಲದಲ್ಲಿರೋರಿಗೆ ಸಹಾಯ ಮಾಡ್ತಾರೋ, ಆ ತಾಯಿ ಯಾವಾಗಲೂ ಕೂಡ ಇನ್ನಷ್ಟು ಕೊಡ್ತಾಳಂತೆ. ಹಾಗೆ ಈ ಒಂದು ಕಷ್ಟಗಳು ಇದ್ದ ಸಂದರ್ಭದಲ್ಲಿ ಅವಳು ಅಂತ ಕಷ್ಟಗಳನ್ನು ಅವಳು ಕಳೆದು ಬಿಡ್ತಾಳೆ ಅಂತ ಹೇಳಿ. ಉದಾಹರಣೆ ಹೇಳಬೇಕು ಅಂತಂದ್ರೆ, ದೂರ ಗಾಳಿ ಬೀಸ್ತಾ ಇದೆ, ಮಳೆ ಬರುತ್ತೆ, ಆಗ ಗಟ್ಟಿಯಾಗಿರ್ತಕ್ಕಂಥ ಮರಗಳು ಹೀಗೆ ಬಾಗುತ್ತೆ. ಮಳೆ ಗಾಳಿ ಬರೋವರೆಗೂ ಅದು ಬಾಗೇ ಇರುತ್ತೆ, ಮಳೆ ನಿಂತ ಮೇಲೆ ಅದು ತಿರ್ಗಾ ನೆಟ್ಟಗಾಗೋಗುತ್ತೆ. ಹಾಗೆ ಯಾರು ದೇವಿಯನ್ನ ಆಶ್ರಯಿಸಿರ್ತಾರೋ ಅಂತಹವರಿಗೆ ಸ್ವಲ್ಪ ಕಷ್ಟ ಬಂದ್ರು ಕೂಡ ಸ್ವಲ್ಪ ಬಗ್ಗಿರ್ತೀವಿ, ಆಮೇಲೆ ತಾನು ಆ ದೇವಿಯವ್ರನ್ನು ಸರಿಯಾಗಿ ನಿಲ್ಲಿಸ್ತಾಳೆ, ಯಾವುದೇ ಒಂದು ಕೊಚ್ಕೊಂಡು ಹೋಗೋದಿಲ್ಲ. ಆದ್ರೆ ಪಾಪಿಗಳು ತಾವು ಮಾಡಿರ್ತಕ್ಕಂಥ ಪಾಪಗಳನ್ನು ಮಾಡ್ತಾನೆ ಇದ್ದು ಯಾವುದೂ ಕೂಡ ಸರಿಯಾದ ಮಾರ್ಗವನ್ನೇ ಹೇಳಿಲ್ಲ, ಮಾಡ್ತಾ ಇಲ್ಲ ಅನ್ನೋದಾದ್ರೆ, ಧರ್ಮ ಮಾರ್ಗವನ್ನು ಬಿಟ್ಟು ಅನ್ಯಾಯ ಮಾರ್ಗವನ್ನೇ ಹಿಡಿದು ಬಿಟ್ಟಿದ್ದಾರೆ. ಯಾರು ಏನು ಹೇಳಿದ್ರು ಕೂಡ ಆ ಮಾರ್ಗವನ್ನು ಬಿಟ್ಟಿಲ್ಲ ಅನ್ನೋದಾದ್ರೆ, ಅವರು ಆ ಒಂದು ಇದರಲ್ಲಿ ಬಿರುಗಾಳಿನಲ್ಲೋ ಅಥವಾ ಆ ಒಂದು ಕೊಚ್ಚೆನಲ್ಲೋ ಆ ನೀರಿನ ಒಂದು ರಭಸಕ್ಕೂ ಅವರು ಕೊಚ್ಕೊಂಡು ಹೊರಟೋಗ್ತಾರೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಆ ಜಗನ್ಮಾತೆಯ ಇನ್ನೊಂದು ವಿಷಯ ಉದಾಹರಣೆ ಏನಪ್ಪಾ ಅಂತಂದ್ರೆ, ಈಗ ಬೆಳದಿಂಗಳು ಹೇಗೆ ಬಂದಾಗ ಸಮುದ್ರ ಉಕ್ಕುತ್ತೋ, ಬೆಳದಿಂಗಳು ಬಂದಾಗ ಹೇಗೆ ಸಮುದ್ರ ಉಕ್ಕಿ ಬರುತ್ತೋ, ಹಾಗೆ ಆ ತಾಯಿಯ ಅನುಗ್ರಹ ಇದ್ದವನಿಗೆ, ತಾಯಿಯ ಮೇಲೆ ಪ್ರೀತಿ, ತಾಯಿಯ ಮೇಲೆ ಭಕ್ತಿ ಇದ್ದವನಿಗೆ ಆ ತಾಯಿಯು ಕೂಡ ಎಲ್ಲ ರೀತಿಯ ಅದೃಷ್ಟವನ್ನು ಕೂಡ ಅವಳು ಕರುಣಿಸ್ತಾಳೆ ಅನ್ನೋ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದಿನ ನಾಮ ಭಕ್ತ ಚಿತ್ತ ಕೇಕಿ ಘನ ಘನ. ನೋಡಿ ಇಲ್ಲಿ ಕೇಕಿ ಅಂತಂದ್ರೆ ನವಿಲು ಅಂತ ಹೇಳಿ. ಭಕ್ತರ ಮನಸ್ಸು ನವಿಲಿದ್ದ ಹಾಗಂತೆ. ನವಿಲು ತನ್ನ ಗರಿಗಳನ್ನ ಬಿಚ್ಚು ಸಂತೋಷ ಪಡೋದು ಯಾವಾಗ ಅಂದ್ರೆ ಮೋಡ, ಗಾಢವಾಗಿರ್ತಕ್ಕಂಥ ಮೋಡಗಳು ಬಂದಾಗ ಅಂತ. ಹಾಗೆ ಆ ತಾಯಿ ಅಂತಕ್ಕಂತಹ ಮೋಡ ಬರ್ತಿದ್ದಂತೆನೆ ಆ ಭಕ್ತ ಅಂತಕ್ಕಂತಹ ಆ ಭಕ್ತನ ಮನಸ್ಸು ನವಿಲಿನಂತೆ ಗರಿ ಬಿಚ್ಕೊಳ್ಳುತ್ತೆ ಅಂತ ಹೇಳಿ. ಅಂದ್ರೆ ಆ ತಾಯಿಯ ಎಲ್ಲೋ ಸುಮ್ಮನೆ ಕೂತಿರ್ತಾನೆ, ಆ ತಾಯಿಯ ಒಂದು ನಾಮವನ್ನು ಅಥವಾ ತಾಯಿಯ ಒಂದು ಹಾಡುಗಳನ್ನು ಅಥವಾ ಭಜನೆಗಳನ್ನು, ಸಹಸ್ರನಾಮಗಳನ್ನು, ಮತ್ತೊಂದು ಕೇಳಿದಾಗ ಅವನ ಮನಸ್ಸು ಪ್ರಫುಲ್ಲವಾಗಿ ಎದ್ದೇಳುತ್ತಂತೆ. ಹಾಗಾಗಿ ತಾಯಿ ಅಂತಕ್ಕಂಥ ಮೋಡಗಳ ವಿಚಾರ ಬಂದ ತಕ್ಷಣ ಆ ಮಕ್ಕಳ ಮನಸ್ಸಿಗೆ ಆನಂದ ಉಂಟಾಗತ್ತೆ. ಅಂತಹ ಆನಂದವನ್ನ ಕರುಣಿಸ್ತಕ್ಕಂಥವಳು ಯಾರು ಅಂದ್ರೆ ಆ ಜಗನ್ಮಾತೆ ಭಕ್ತ ಚಿತ್ತ ಕೇಕಿ ಘನ ಘನ ಅಂತ ಹೇಳಿ. ಮುಂದಿನ ನಾಮ ರೋಗ ಪರ್ವತ ದಂಬೋಲಿಹಿ ಅಂತ ಹೇಳಿ. ದಂಬೋಲಿಹಿ ಅಂದ್ರೆ ವಜ್ರಾಯುಧ. ಯಾವುದು ನೋಡಿ, ರೋಗಗಳನ್ನ ಪರ್ವತಕ್ಕೆ ಹೋಲಿಸಿದ್ದಾರೆ. ಕೆಲವು ರೋಗಗಳು ಶರೀರಕ್ಕೆ ಬಂದಾಗ ಅವುಗಳು ಹೋಗೋದೇ ಇಲ್ಲ, ಏನೇ ಮಾಡಿದ್ರು ಹೋಗೋದಿಲ್ಲ. ಆದ್ರೆ ಆ ಜಗನ್ಮಾತೆ ಎಂತ ಶಕ್ತಿ ಇದೆ ಅಂತಂದ್ರೆ, ಎಂತಹ ರೋಗವನ್ನು ಕೂಡ ವಾಸಿ ಮಾಡ್ತಕ್ಕಂತಹ ಶಕ್ತಿ ಇದೆ. ಅಂತಹ ಆ ಪರ್ವತದಂತಹ ಆ ರೋಗಗಳನ್ನ ತನ್ನ ಒಂದು ವಜ್ರಾಯುಧದಿಂದ ಕಡೆದು ಅವಳು ಸರಿ ಮಾಡ್ತಾಳೆ ಅನ್ನೋ ಮಾತನ್ನ ಹೇಳ್ತಾ ರೋಗ ಪರ್ವತ ದಂಬೋಲಿಹಿ. ಮುಂದಿನ ನಾಮ ಮೃತ್ಯುಧಾರು ಕುಠಾರಿಕಾ. ನೋಡಿ, ಇದು ಬಹಳ ಇಂಟ್ರೆಸ್ಟಿಂಗ್ ಟಾಪಿಕ್. ನೋಡಿ, ಕುಠಾರ ಅಂತಂದ್ರೇನು? ಕೊಡಲಿ. ದಾರು ಅಂದ್ರೇನು? ವೃಕ್ಷ. ಅಂದ್ರೆ ಮೃತ್ಯು ಅಂತಕ್ಕಂತಹ ವೃಕ್ಷವನ್ನ ಕೊಡಲಿಯಿಂದ ನಾಶ ಮಾಡ್ತಕ್ಕಂಥವಳು ಅನ್ನೋ ಮಾತನ್ನ ನಾವೇನ್ ಹೇಳಿದ್ವಿ. ಈ ಒಂದು 8 ನಾಮಗಳು ಕೂಡ ಜ್ಯೋತಿಷಾಸ್ತ್ರದಲ್ಲಿ ಬಳಸ್ತಾ ಇದ್ದಾರೆ ಅಂತ ಆಗತ್ತೆ ಅಂತ. ಈ 8 ನಾಮಗಳಲ್ಲಿ ಏನ್ ವಿಶೇಷ ಅಂತಾರೆ ಅಂತಂದ್ರೆ, ನೋಡಿ 8 ಭಾವಗಳು. ಈ ಜ್ಯೋತಿಷಾಸ್ತ್ರದಲ್ಲಿ 4ನೇ ಭಾವ ಅಂದ್ರೆ 4ನೇ ಭಾವ ಏನ್ ಹೇಳುತ್ತೆ ಅಂದ್ರೆ ಭವಕಾರತ್ವ ಅಂತ ಹೇಳ್ತಾರೆ. ಅಂದ್ರೆ ಸಂಸಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಚಾರಗಳನ್ನ ಹೇಳ್ತಕ್ಕಂಥದ್ದು ಇದು ಭವಕಾರತ್ವ. ಅದು ಅದ್ರ ಮೇಲೆ ಕೆಲಸ ಮಾಡ್ತಕ್ಕಂಥದ್ದು ಯಾವುದು ಅಂದ್ರೆ ಭವದಾವೃಷ್ಟಿ. ನಾವ್ ಇವಾಗ ಹೇಳಿದೆ, ಭವದಾವೃಷ್ಟಿ ಅನ್ನುವಂತಹ ನಾಮ ಇಲ್ಲಿ ಹೇಳ್ತಾರೆ. ಆಮೇಲೆ
ಪಾಪಾರಣ್ಯ ದವಾನಲ ಅಂತಕ್ಕಂಥದ್ದು ಯಾವುದು? ಎರಡನೇ ಭಾವ, ನಮ್ಮ ಜಾತಕದಲ್ಲಿ ಎರಡನೇ ಭಾವ ಇರ್ತಕ್ಕಂಥದ್ದು ಅದು ಅರ್ಜನಕಾರತ್ವ ಅಂತಂದ್ರೇನು? ಅರ್ಜನ ಅಂತಂದ್ರೇನು? ಸಂಪಾದನೆ ಮಾಡ್ತಕ್ಕಂಥದ್ದು. ಹಲವಾರು ಸರ್ತಿ ನಾವು ಮಾಡ್ತಕ್ಕಂಥ ಸಂಪಾದನೆ ಒಳ್ಳೆ ರೀತಿಯಲ್ಲಿ ಇರೋದೇ ಇಲ್ಲ, ಅಥವಾ ಕೆಟ್ಟ ರೀತಿಯ ಸಂಪಾದನೆ. ಅದರಿಂದ ಬರ್ತಕ್ಕಂತಹ ತಾಪತ್ರಯಗಳೇನಿದೆ ಅದರಿಂದ ಪಾಪ ಮಾಡಿ ಆ ಪಾಪದಿಂದ ಬರ್ತಕ್ಕಂತಹ ತಾಪತ್ರಯಗಳು ಬಹಳ ಕಷ್ಟ. ಯಾವಾಗ್ಲೂ ಕೂಡ ಅನ್ಯಾಯವಾದ ಸಂಪಾದನೆ ಮಾಡಬಾರ್ದು, ಮಹಾ ಪಾಪ ಅದು. ಆ ಪಾಪದಿಂದಾನೇ ಅನೇಕ ಕಷ್ಟಗಳು. ಅದು ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿ ಗೊತ್ತಾಗುತ್ತೆ, ಓ ಎಲ್ಲ ಸೂಪರ್ ಆಗಿರುತ್ತೆ, ನಾವು ಚೆನ್ನಾಗಿದ್ದೀನಿ ಅಂತ. ಮುಂದಕ್ಕೆ ಅದು ತಾಪತ್ರಯವನ್ನೇ ಖಂಡಿತ ಕೊಡುತ್ತೆ ಅನ್ನೋ ಮಾತನ್ನ, ಅಂತಹ ದುರಾದೃಷ್ಟಗಳು ಬರ್ದೇ ಇರಬೇಕು ಅನ್ನೋದಾದ್ರೆ ಯಾವ ನಾಮ ಅಂತಂದ್ರೆ ಪಾಪಾರಣ್ಯ ದವಾನಲ ಅಂತ ಹೇಳಿ. ಆಮೇಲೆ ಈ ಒಂದು ಮೂರನೇ ಭಾಗದಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಈ ದುರಾದೃಷ್ಟವನ್ನ ಹೋಗ್ಲಾಡಿಸ್ತಕ್ಕಂಥದ್ದು ಯಾವುದು ಅಂದ್ರೆ ದೌರ್ಭಾಗ್ಯ ತೂಲ ವಾತೂಲ ಅನ್ನುವಂಥ ನಾವೀಗಾಗ್ಲೇ ಹೇಳಿದ್ವಿ. ಆಮೇಲೆ ಶರೀರಕ್ಕೆ ಯಾವ್ದಾದ್ರು ದೋಷಗಳಿದೆ ಅನ್ನೋದಾದ್ರೆ ಆ ದೋಷ ನಿವಾರಣೆಗೆ ಯಾವುದು? ಶರೀರಕ್ಕೆ ಸಂಬಂಧಪಟ್ಟಿರತಕ್ಕಂಥ ರೋಗ ರುಜಿನಗಳ ಬಗ್ಗೆ ಹೇಳಿದ್ವಿ, ಅದು ಜರಾಧ್ವಾಂತರ ವಿಪ್ರಭ. ಆಮೇಲೆ ಕೆಲಸ ಮಾಡ್ತಕ್ಕಂಥ ಅದ್ರ ಮೇಲೆ ಕೆಲಸ ಮಾಡ್ತಕ್ಕಂಥದ್ದು. ಆಮೇಲೆ ಭಾಗ್ಯಾಬ್ಧಿ ಚಂದ್ರಿಕಾ ಅಂತಕ್ಕಂಥದ್ದು ಯಾವುದು? 5ನೇ ಭಾವಕ್ಕೆ ಬರ್ತಕ್ಕಂಥದ್ದು, ಭಾಗ್ಯಸ್ಥಾನ 5ನೇದು. ಹಾಗಾಗಿ ಆ 5ನೇ ಭಾಗದಲ್ಲಿ ಅದ್ರ ಮೇಲೆ ಕೆಲಸ ಮಾಡ್ತಕ್ಕಂಥದ್ದು ಯಾವುದು ಅಂದ್ರೆ ಭಾಗ್ಯಾಬ್ಧಿ ಚಂದ್ರಿಕಾ. ಆಮೇಲೆ ಮನಸ್ಸಿನಲ್ಲಿ ಉಂಟಾಗ್ತಕ್ಕಂತಹ ಒಂದು ಫ್ರಸ್ಟ್ರೇಷನ್, ಡಿಪ್ರೆಷನ್ ಇತ್ಯಾದಿ ಇದ್ರ ಮೇಲೆ ಕೆಲಸ ಮಾಡ್ತಿರ್ತಕ್ಕಂಥದ್ದು ಯಾವುದು? ಅವೆಲ್ಲ ಮನಸ್ಸಿಗೆ ತೊಂದರೆ ಕೊಡ್ತಕ್ಕಂತಹ ಒಂದು ಸ್ಥಿತಿ. ಅದಕ್ಕೆ ಟ್ರೀಟ್ಮೆಂಟ್ ಯಾವ ನಾಮ ಅಂತಂದ್ರೆ ಭಕ್ತ ಚಿತ್ತಕ್ಕೆ ಘನ ಅಂತ ಹೇಳಿ. ಇನ್ನು ನಾನಾ ರೀತಿಯ ರೋಗಗಳನ್ನ ಹೇಳ್ತಕ್ಕಂಥದ್ದು ಯಾವುದು ಅಂದ್ರೆ 6ನೇ ಭಾವ. ಇದ್ರ ಪರಿಹಾರಕ್ಕೆ ಯಾವುದು? ರೋಗ ಪರ್ವತ ದಂಬೋಲಿ ಅನ್ನೋ ನಾಮ. ಆಮೇಲೆ 8ನೇ ಸ್ಥಾನ ಅಂತಂದ್ರೆ ಮೃತ್ಯು. ಹಾಗಾಗಿ ಅದು ಮಾರಕ ಸ್ಥಾನ. ಇದರ ನಿವಾರಣೆಗೆ ಮೃತ್ಯುಧಾರು ಕುಟಾರಿಕ. ಹಾಗಾಗಿ ಜಾತಕದಲ್ಲಿ ಯಾವುದೇ ದೋಷಗಳಿದ್ರೂ ಕೂಡ ತಾಯಿಯನ್ನ ಆಶ್ರಯಿಸಿ ಮಾಡ್ತಕ್ಕಂತಹ ಈ ಪರಿಹಾರಗಳು ಈ ಒಂದು 8 ನಾಮಗಳಲ್ಲಿ ಇದೆ ಅನ್ನೋ ಮಾತನ್ನ ಹೇಳ್ತಾ ನಾನು ಈ ಭಾಗವನ್ನ ಮುಗಿಸ್ತೇನೆ. ಪ್ರತಿಯೊಬ್ಬರಿಗೂ ಕೂಡ ಆ ಜಗನ್ಮಾತೆಯ ಅನುಗ್ರಹದಿಂದ ಶುಭವಾಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಭಾಗವನ್ನು ಮುಗಿಸೋಣ. ಮುಂದಿನ ನಾಮ ಮಹೇಶ್ವರಿ, ಅದ್ಭುತವಾಗಿರ್ತಕ್ಕಂಥದ್ದು. ಇದು ಪರಾಪರವರೆಗೂ ಕೂಡ ಇದು ವಿಶೇಷವಾಗಿರ್ತಕ್ಕಂಥ ಚಂಡಿ ವಿದ್ಯಾವನ್ನ ಹೇಳ್ತಕ್ಕಂತಹ ಒಂದು ನಾಮಗಳು ಇಲ್ಲಿಂದ ಮುಂದಕ್ಕೆ ಕೇಳೋಣ, ಮುಂದಕ್ಕೆ ನೋಡೋಣ. ಎಲ್ರಿಗೂ ಶುಭವಾಗ್ಲಿ. ನಮಸ್ಕಾರ.